ಸಂಜೆ ಜೊತೆ ಹೋಗ್ಬೇಡಲ್ಲ ನಮ್ಮ ಮಾವನ ಮಗಳ ಬಂದವರೆಲ್ಲ ಒಟ್ಟಿ ಜಗತ್ನಾಗ ಅನಾಥರ ಹುಟ್ಟಬಾರ್ದಿರ್ಪ. ಪ್ರತಿಯೊಬ್ಬ ಕಲಾಭಿಮಾನಿಗಳಿಗೂ ಈ ಪುಟ್ಟ ಕಲಾವಿದ ಮಾಡೋ ನಮಸ್ಕಾರಗಳು. ಹತ್ತೂರಿನ ಒಡೆಯ ನೀನು ಗೊತ್ತೇನೋ ಯಾರು ನಿಂಗೆ. ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ. ನೆಕ್ಸ್ಟ್ ಪಾರ್ಟ್ 2 ಬನಶಂಕರಿದು ಹಾಕಾಕತ್ತೀನಿ ನೋಡ್ರಿ. ಈಗ ನೆಕ್ಸ್ಟ್ ವಿಡಿಯೋ ಅದ ಬರ್ತೈತಿ. ಅಲ್ಲಿ ನಮ್ಮ ಹರೀಶ್ ಹಿರಿಯೂರ್ ಅಣ್ಣ ಫುಲ್ ಡೈಲಾಗ್ ಹೊಡೆದೈತಿ, ಮಸ್ತ್ ಐತಿ. ಒಂದು 2 ನಿಮಿಷದ ಮಾಡೀನಿ ಅಷ್ಟ, ಮತ್ತೆ ಅದು ವಿಡಿಯೋ ಬರ್ತ ನೋಡ್ಕೊಂಡು ಬರ್ರಿ. ಬಾಯ್ ಸಂಜೆ ಲವಿ ಡವಿ ಲವೀಸ್ ಅವ್ರ ಜೊತೆ ಹೋಗ್ಬೇಡಲ್ಲ. ಬ್ಯಾಡ್ಲೋ ನಮ್ಮ ಮಾವನ ಮಗಳ ಕಾಲಿ ಬಂದು ಗೆಜ್ಜಿ ಕಟ್ಟ್ಯಾಳು. ಚಂದ ಹೊಂಟಿರ್ತೈತಿ, ಎಲ್ಲ ರೆಡಿ ಮಾಡಿಬಿಡ್ತಾರ ನೋಡು. ಕಾಲೇಜ್ ಬಂದವರೆಲ್ಲ ಕಾಲೇಜ್ ಉಳಿದೋದ್ರಲ್ಲ, ನಾನು ತೋರಲ್ವೇ ಅಲ್ಲ, ನಾನು ತೋರಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ. ಪಕ್ಕಕ್ಕಾಗಿಯವ್ರನ್ನೆಲ್ಲ ಸೈಗಿಟ್ಟು ಒಯ್ದೋದಲ್ಲ, ಬೆಳೆದ ನೋಡ ಬಂದು ಆಟ ಬಂದವ್ರು ಒಟ್ಟಿ ಜಗತ್ನಾಗ ಅನಾಥರ ಹುಟ್ಟಬಾರ್ದಿರ್ಪ. ಎಂತ ಚಂದ ನಮ್ಮ ಅಪ್ಪ ಅಮ್ಮ ಗಳಿಸಿದ ಅಷ್ಟೇನ ದೂರ್ಯಾಡ್ಕೊಂತ ಚಂದ ಇದ್ದೇನೆ ನಾನು. ಎಲ್ಲಿದ್ದೆ ನಮ್ಮ ಅತ್ತಿ ಹೊಟ್ಟೆ ಕಿಚ್ಚು. ಈ ಮಂಗ್ಯನ ಮಗನ ಹಿಂಗೆ ಬಿಟ್ರೆ ಅಷ್ಟೇ ₹1 ಉಳಿಸಂಗಿಲ್ಲ, ಎಲ್ಲ ಮುಂಡಾ ಮೋಸ ದಂಡಿಗೆ ದಾರ ಹರಿತಾನ ಅಂತೇಳಿ ಮರ್ಯಾದಿನ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ₹1 ಅಷ್ಟಿ ಕೊಡಂಗಿಲ್ಲ ಅನ್ಬೇಕ್ರೆ. ಅಲ್ಲ, ನಾ ದುಡಿಬೇಕಂತ ಮನೆಯಾಗ ಒಂದ್ ಚರಿಗೆ ನೀರು ಕೊಡಕ್ಕೆ ಬಾಳ ಮಗನ ಇಟ್ಟು ಪಿಂಡ್ರಿ ಮಗಾರೇ ನಾನು. ಇದು ಆಕ್ಚುಲಿ ಚೆನ್ನಾಗಿರೋ ನನ್ನಂತವನಿಗೆ ನೌಕರಿ ಕೊಡ್ಬೇಕಂದ್ರ ಊರಿಗೆ ಮಿಕ್ಕಿದ ಮಗನೇ ಇರಬೇಕು ಅಂತ ಯಾವದ ಅಂತ ಹೇಳಿದಕ್ಕ. ನಮ್ಮ ಮತ್ತೆ 7ನೇ ಕ್ಲಾಸ್ನಾಗ ಕಲಿಬೇಕಾದ್ರೆ ಯಾವಕ್ಕೆ ಲವರ್ ಇದ್ನಂತ್ರಿ ಬಾಡೇನ ಮಗ ಬಡ್ಡಿ ಭಾಷೆ ಅಂತ ಹೇಳಿ. ಅವನ ಹತ್ರ ಒಂದು ಚೀಟಿ ಕೊಡ್ತೀನಿ, ಕೊಡು ನಿನಗೆ ನೌಕರಿ ಕೊಡ್ತಾನ ಅಂತ ಕಳಿಸಿದ್ಲು. ಒಂದು ಬೆಳಗಿಂದ ಕತ್ತಿಂಡಿಲ್ರಿ, ಸಂಧಿ ಹೊಂದಿ ಬೆಟ್ಟಾಗತ್ತವ ಕರೆ ಮಂದಿ ಸಿಗೋಣ. ಪ್ರತಿಯೊಬ್ಬ ಕಲಾಭಿಮಾನಿಗಳಿಗೂ ಈ ಪುಟ್ಟ ಕಲಾವಿದ ಮಾಡೋ ನಮಸ್ಕಾರಗಳು. ಅಲ್ಲಿಂದಾನು ಇಲ್ಲಿ ಜಾತ್ರೆ ನೋಡ್ಕೊಂತಾನೆ ಬಂದೀವಿ, ಜಾತ್ರೆಗೆ ನೋಡ್ಕೊಂತಾನೆ ಬೆಳೆದೀವಿ. ಈ ಜಾತ್ರೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಇವತ್ತೇನಾದ್ರೂ ಕರ್ನಾಟಕದಾಗ ನಾಟಕ ಕಂಪ್ನಿ ಮಾಲೀಕರು ನಾವು ಕಲಾವಿದರು ಒಂದು ತುತ್ತು ಅನ್ನ ತಿನ್ನಕತ್ತೀವಪ್ಪ ಅಂತಂದ್ರೆ ಅದಕ್ಕೆ ಬದಾಮಿ ಬನಶಂಕರಿ ಜಾತ್ರೆನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ.
ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಸಣ್ಣವರಿದ್ದಾಗ ನೋಡಿರಿ ನೀವೆಲ್ಲ ಮೊದಲು 10 ಸಿನಿಮಾ ಟೆಂಟ್ಗಳು ಬರ್ತಿದ್ವು, ಬರೀ 3-4 ಅಷ್ಟೇ ನಾಟಕ ಕಂಪ್ನಿ ಬರ್ತಿದ್ವು. ಆದ್ರೆ ಈಗ ಸಿನಿಮಾ ಟೆಂಟೇ ಉಳಿದಿಲ್ಲ. ಬರುವಷ್ಟು 10ರಿಂದ 12 ನಾಟಕ ಕಂಪ್ನಿನ ಅವನು ಪ್ರತಿಯೊಂದು ಕಲಾವಿದರಿಗೂ ಪ್ರತಿಯೊಂದು ಮಾಲೀಕರಿಗೂ ಹೊಟ್ಟೆ ತುಂಬ ಅನ್ನ ಹಾಕಿ ಕಳಿಸ್ತೀರ ಅನ್ನೋದು ನನಗೆ ತುಂಬ ಹೆಮ್ಮೆ ಆಗಿದೆ ಕಲಾಭಿಮಾನಿಗಳೇ. ಆಮೇಲೆ ಪ್ರಚಾರದ ವ್ಯವಸ್ಥೆ ನಮ್ದು ಭಾಳ ಕಡಿಮೆ ಐತಿ. ಈಗಾಗಲೇ ನಾವೆಲ್ಲ ಕಡೆ ಬ್ಯಾನರ್ ಕಟ್ಟಿವಿ, ಪೋಸ್ಟರ್ ಅಂಟಿಸಿವಿ. ನಾವೆಷ್ಟೇ ನಮ್ಮ ನಾಟಕ ಚೆನ್ನಾಗೈತೆ ಅಂದ್ರೂ ಯಾರು ನಂಬಲ್ಲ. ಅದೇನೋ ಹೇಳ್ತಾರಲ್ರಿ, ಶಂಖದಿಂದ ನೀರು ಬಂದ್ರನ ತೀರ್ಥ ಅಂತೇಳಿ. ಅದಕ್ಕೆ ತಾವೆಲ್ಲ ಇಷ್ಟೊತ್ತನ ನಾಟಕ ನೋಡಿರಿ. ನಾಟಕ ತಮಗೆ ಚೆನ್ನಾಗಿ ಅನ್ಸಿದ್ರ, ನಾಟಕ ತಮಗೆ ಸರಿ ಅನ್ಸಿದ್ರ ತಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇರ್ತೀರ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ ಯೂಸ್ ಮಾಡ್ತೀರಾ. ನಾಟಕದೊಂದು ಫೋಟೋ ಇಲ್ಲ ವಿಡಿಯೋ ತಗೊಂಡು ಹಿಂಗೆ ಮಂಡಲಗಿರಿ ಕಂಪ್ನಿಯವ್ರ ನಾಟಕ ನೀ ಹೂ ಅಂದ್ರೆ ಗಿಚ್ಚಾಕಿನಿ, ಇಲ್ಲಾಂದ್ರೆ ಹುಚ್ಚಾಕಿನಿ, ಚೆನ್ನಾಗೈತಿ ಹೋಗಿ ನೋಡ್ರಿ ಅಂತೇಳಿ ಒಂದೊಂದು ಪೋಸ್ಟ್ ಇಟ್ರಿ ಅಂತಂದ್ರೆ ಅದು ಇಡೀ ಜಿಲ್ಲೆಗೆ ಹೋಗಿ ಮುಟ್ಟುತ್ತೆ. ಯಾರು ನಾಟಕ ನೋಡಬೇಕು ಅಂತ ಮನಸ್ಸಿರುತ್ತೆ ಅವ್ರು ಬಂದು ನಾಟಕ ನೋಡ್ದಂಗೆ ಹೋಗುತ್ತೆ. ರಂಗಭೂಮಿ ಉಳಿಸಿದ ಪುಣ್ಯ, ಹಾಗೆ 30 ಜನ ಕಲಾವಿದರಿಗೆ ಅನ್ನ ಹಾಕಿದ ಪುಣ್ಯ ತಮಗೆ ತಟ್ಟುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೈಕ್ ಕೊಟ್ಟು ಒಂದು ಫಾಲೋ ಮಾಡಿ ಶೇರ್ ಮಾಡ್ರ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ